Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स, हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, पिछली कक्षा में हम 10वीं कक्षा का जो 8वां पाठ है ना, इंटरनेट क्रांति, इसके बारे में चर्चा कर रहे थे। इंटरनेट का अर्थ क्या है, इंटरनेट द्वारा हम क्या क्या काम कर सकते हैं, ये सब हम लोगों ने देखा था। तो बच्चों, आज की इस कक्षा में हम इंटरनेट से होने वाले लाभ और इसके दुष्परिणामों के बारे में देखेंगे। तो चलो बच्चों, देखते हैं पार्ट 8 इंटरनेट क्रांति का दूसरा भाग। शिक्षक और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं। एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं। देखो बच्चों, इस पाठ में शिक्षक और विद्यार्थियों के बीच में वार्तालाप हो रहा है ना। तो यहाँ पे बच्चे हैं ना, इंटरनेट से जुड़ी कुछ जानकारी हासिल करने के लिए प्रश्न पूछ रहे हैं। तो यहाँ पे शिक्षक जो है वो आंसर किए जा रहे हैं। तो यहाँ पे एक बच्चा जो है वो पूछता है, अजय क्या पूछता है, वो इंटरनेट द्वारा और क्या हम लोग कर सकते हैं। ये प्रश्न पूछने पर यहाँ पे शिक्षक बताते हैं कि ನೋಡಿ ಮಕ್ಕಳೇ, ಈ ಪಾಠದಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಇಂಟರ್ನೆಟ್ ಬಗ್ಗೆ ಚರ್ಚೆ ನಡೀಲಿಕತ್ತೈತ್ರಿ, ಹೌದಾ? ಇಲ್ಲಿ ಮಕ್ಕಳು ಇಂಟರ್ನೆಟ್ ಬಗ್ಗೆ ವಿಸ್ತಾರವಾಗಿ ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಕತ್ತಾರ ಗುರುಗಳಿಗೆ. ಅವಾಗ ಅಜಯ್ ಅನ್ನೋ ಹುಡುಗ ಇಂಟರ್ನೆಟ್ ಮೂಲಕ ಮತ್ತೇನು ನಾವು ಕೆಲಸವನ್ನು ಮಾಡಬಹುದು ಅಂಥೇಳಿ ಕೇಳಿದಾಗ ಅವಾಗ ಶಿಕ್ಷಕರು ಏನಂತ ಹೇಳ್ತಾರೆ, ಇಂಟರ್ನೆಟ್ ಮೂಲಕ ನಾವು ವಿಡಿಯೋ ಕಾನ್ಫರೆನ್ಸ್ ಅನ್ನೋದನ್ನು ಮಾಡಬಹುದು. ವಿಡಿಯೋ ಕಾನ್ಫರೆನ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಒಂದೇ ಸ್ಥಳದ ಕೂತ್ಕೊಂಡು ನಾವು ಬೇರೆ ದೇಶದಲ್ಲಿರುವಂತಹ ಪ್ರತಿನಿಧಿಗಳೊಂದಿಗೆ ದೂರದರ್ಶನದ ಪರದೆಯ ಮೇಲೆ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ನಾವು ಒಂದೇ ಕೋಣೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ದೇಶದಲ್ಲಿರುವಂತಹ ಜನರೊಂದಿಗೆ ನಮ್ಮ ವಿಚಾರ ವಿನಿಮಯವನ್ನು ಕೂಡ ನಾವು ಮಾಡಬಹುದ್ರಿ. ವಿಡಿಯೋ ಕಾನ್ಫರೆನ್ಸ್ ಅಂದರೆ ನಾವು ಇದ್ದಲ್ಲೇ ನಾವೆಲ್ಲಿರ್ತೇವಲ್ರಿ ಅಲ್ಲೇ ಇದ್ಕೊಂಡು ಬೇರೆ ಬೇರೆ ಕಡೆ ಇರುವಂತಹ ವ್ಯಕ್ತಿಗಳೊಂದಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಈಸಿಯಾಗಿ ಮಾಡಬಹುದು. ಇದೇ ವಿಡಿಯೋ ಕಾನ್ಫರೆನ್ಸ್. अंजलि, सर क्या इंटरनेट की सहायता से बेरोज़गारी को मिटा सकते हैं? ನೋಡ್ರಲ್ಲಿ ಅಂಜಲಿ ಅನ್ನೋ ಹುಡುಗಿ ಏನು ಕೇಳಾಕತ್ತ, ಸರ್ ಇಂಟರ್ನೆಟ್ಟದ ಸಹಾಯದಿಂದ ನಾವು ಬೇರೋಜ್ಗಾರಿ ಅಂದರೆ ನಿರುದ್ಯೋಗ ಅಂತ ಏನು ಕರಿತೇವಲ್ಲ, ಅದನ್ನು ನಾವು ಹೋಗಲಾಡಿಸಬಹುದಾ ಅಂಥೇಳಿ ಹೇಳ್ತಾಳ್ರಿ. ಬೇರೋಜ್ಗಾರಿ ಅಂದರೆ ಉದ್ಯೋಗ ಇಲ್ಲದೇ ಇರೋದು, ನಿರುದ್ಯೋಗ ಅಂತೇಳಿದ್ರ ಅರ್ಥ. मग शिक्षकರು ಏನಂತ ನೋಡ್ರಿ, हाँ ज़रूर, भारत में IT इंफॉर्मेशन टेक्नोलॉजी और ITES ಅಂದರೆ इंफॉर्मेशन टेक्नोलॉजी एनेबल्ड सर्विसेज अंतೇಳಿ संस्थाओं का प्रवेश इंटरनेट से संभव हुआ है। इनसे अनगिनत लोगों को रोज़गार मिला है और सिर्फ हमारे देश में ही नहीं, कई देशों के आर्थिक स्थिति में भी सुधार हुआ है. ನೋಡ್ರಿ, ಇಲ್ಲಿ ಅಂಜಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಗುರುಗಳು ಏನಂತ ಹೇಳ್ತಾರೆ ನೋಡ್ರಿ, ಹೌದು, ನಾವು ಇಂಟರ್ನೆಟ್ ಮೂಲಕ ನಿರುದ್ಯೋಗತನವನ್ನು ನಾವು ಹೋಗಲಾಡಿಸಬಹುದು. ಭಾರತದಲ್ಲಿ IT ಮತ್ತು ITES ಇದರ ಮೂಲಕ ಏನು ಮಾಡ್ಬೋದು ರೀ, ನಾವು ನಿರುದ್ಯೋಗ ಅನ್ನೋದನ್ನು ಹೋಗಲಾಡಿಸಿ ಇಲ್ಲೇ
ಉದ್ಯೋಗವನ್ನು ನಾವು ಕೊಡಬಹುದು. ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಬೇರೆ ದೇಶದಲ್ಲಿಯೂ ಕೂಡ ಈ ರೀತಿ ಮಾಡೋದರಿಂದ ಆರ್ಥಿಕತೆಯಲ್ಲಿ ಬಹಳಷ್ಟು ಸುಧಾರಣೆಗಳು ಆಗ್ಯಾವು ಅನ್ನುವಂತಹ ಮಾತನ್ನು ಇಲ್ಲಿ ಶಿಕ್ಷಕರು ಹೇಳ್ತಾರೆ. ಮಗ ಆಮೋದ್ ಅನ್ನೋನು, ಸರ್ मैंने सोशल नेटवर्किंग शब्द कहीं पढ़ा था, इसका अर्थ क्या है? ನೋಡ್ರಿ ಇಲ್ಲಿ ಅಮೋದ್ ಅನ್ನುವಂತಹ ಒಂದು ಹುಡುಗ ಏನಂತ ಕೇಳಕತ್ತಾನ, ಸೋಷಲ್ ನೆಟ್ವರ್ಕಿಂಗ್ ಹಂಗಂದ್ರೆ ಏನ್ರಿ ಸರ್ ಅಂಥೇಳಿ ಕೇಳ್ತಾನೆ ರೀ. ಆವಾಗ ಶಿಕ್ಷಕರು, सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है. सोशल नेटवर्किंग के कई साइट्स हैं जैसे फेसबुक, अर्कुट, ट्विटर, लिंक्डइन आदि. इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्र हमारे समाज पर पड़ रहा है. ನೋಡ್ರಿ ಶಿಕ್ಷಕರು ಏನಂತ ಹೇಳ್ತಾರ, ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಇದೊಂದು ದೊಡ್ಡ ಅಂತರ್ಜಾಲ ರೀ. ಇದರಿಂದ ಏನಾಗೈತೆ ಅಂದರೆ ಇಡೀ ಜಗತ್ತು ಏನಿದೆಯಲ್ಲ ಇದು ಒಂದು ಕಡೆ ಬಂದು ನಿಂತಂಗೆ. ಅಂದರೆ ಅತಿ ಶೀಘ್ರದಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ ಮೂಲಕ ನಾವು ಏನನ್ನಾದರೂ ತಿಳ್ಕೋಬಹುದು, ಏನಾದರೂ ನಮ್ಮ ಮಾತುಗಳನ್ನು ನಮ್ಮ ವಿಚಾರವನ್ನು ವ್ಯಕ್ತಪಡಿಸಬಹುದು. ಇದು ಏನು ಮಾಡೈತಿ, ಇಡೀ ಜಗತ್ತಿನಲ್ಲಿರುವಂತಹ ಜನರನ್ನು ಒಂದು ಕಡೆ ಬಂದು ನಿಲ್ಲೋ ಹಂಗೆ ಮಾಡಿದೆ ಅಂಥೇಳಿ ಅಂತಾರೆ ಶಿಕ್ಷಕರು. ಅಷ್ಟಲ್ದನ ಸೋಷಲ್ ನೆಟ್ವರ್ಕಿಂಗ್ದ ಬಹಳಷ್ಟು ಸೈಟ್ಸ್ಗಳದಾವ್ರಿ. ಫೇಸ್ಬುಕ್ ಅನ್ನೋದಾಗಿರ್ಬೋದು, ಟ್ವಿಟರ್ ಅನ್ನೋದಾಗಿರ್ಬೋದು, ಆರ್ಕುಟ್ ಅನ್ನೋದಾಗಿರ್ಬೋದು, ಲಿಂಕ್ಡ್ಇನ್ ಅನ್ನೋದಾಗಿರ್ಬೋದು. ಇವೆಲ್ಲ ಸೋಷಲ್ ನೆಟ್ವರ್ಕಿಂಗ್ನ ಸೈಟ್ಗಳು. ಫೇಸ್ಬುಕ್ ಅಂದ್ರೇನು, ಟ್ವಿಟರ್ ಅಂದ್ರೇನು ಅನ್ನೋದು ಗುರುತು ನಮಗೂ ಕೂಡ ಅಲ್ವಾ. ಈ ಸೈಟ್ಗಳು ಏನದಾವಲ್ಲ ಇವು ದೇಶ ವಿದೇಶದಲ್ಲಿರುವಂತಹ ಜನರ ಇರುವಿಕೆ, ಅಲ್ಲಿರುವಂತಹ ಭಾಷೆ, ಅಲ್ಲಿಯ ಊಟದ ಶೈಲಿ, ಅಲ್ಲಿರುವಂತಹ ಸಂಸ್ಕೃತಿ, ಕಲೆ ಮುಂತಾದರ ಬಗ್ಗೆ ನಾವು ತಿಳ್ಕೋಬಹುದು. ಇದೇನಿದೆ ಅಲ್ರಿ ಈ ಸೈಟ್ಗಳು ಬಹಳಷ್ಟು ಪ್ರಭಾವವನ್ನು ನಮ್ಮ ಸಮಾಜದ ಮೇಲೆ ಬೀರವು. ಈ ಎಲ್ಲ ಸೈಟ್ಗಳು ಅತಿ ಶೀಘ್ರದಲ್ಲಿ ಏನಾಗತ್ತವ್ರಿ ನಮ್ಮ ದೇಶದ ಮೇಲೆ ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರಾಕತ್ತವು ಅನ್ನುವಂತಹ ಮಾತು ಅಂತಾರೆ ಇಲ್ಲಿ ಶಿಕ್ಷಕರು. ಅಷ್ಟಲ್ದನ ನೋಡ್ರಲ್ಲಿ ಏನಂತಾರೆ ಶಿಕ್ಷಕರು, बच्चों इतना ही नहीं, भारत जैसे प्रगतिशील राष्ट्र ई गवर्नेंस मतलब ई प्रशासन द्वारा बदलाव लाने की कोशिश कर रहे हैं. ನೋಡ್ರಿ ಏನಂತ ಹೇಳ್ತಾರೆ ಇಲ್ಲಿ ಶಿಕ್ಷಕರು, ಇಷ್ಟಲ್ದನ ಮಕ್ಕಳೇ, ಭಾರತ ಅನ್ನೋದೊಂದು ಪ್ರಗತಿಶೀಲ ರಾಷ್ಟ್ರ, ಇದರಲ್ಲಿ ಬದಲಾವಣೆಯನ್ನು ತೆಗೆದುಕೊಂಡು ಬರಬೇಕು ಅಂಥೇಳಿ ಈ ಗವರ್ನೆನ್ಸ್ ಅನ್ನೋದನ್ನು ಇಲ್ಲಿ ಏನು ಮಾಡ್ತಾರೆ ತರಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆಯಕತ್ತಾವು ಅಂಥೇಳಿ ಅಂತಾರೆ. ಆವಾಗ ರಜತ್, ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ ಸರ್? ನೋಡ್ರಿ ರಜತ್ ಕೇಳ್ತಾನ, ಈ ಗವರ್ನೆನ್ಸ್ ಅಂದ್ರೆ ಏನ್ರಿ ಸರ ಅಂಥೇಳಿ. ಅವಾಗ ಶಿಕ್ಷಕರು, ई गवर्नेंस द्वारा सरकार के सभी कामकाज का विवरण, अभिलेख, सरकारी आदेश को यथावत लोगों को सूचित किया जाता है. इससे प्रशासन पारदर्शी बन सकता है. ನೋಡ್ರಿ ಈ ಗವರ್ನೆನ್ಸ್ ಅಂದರೆ ಇದ್ರ ಮೂಲಕ ಸರ್ಕಾರಿ ಕೆಲಸ ಕಾರ್ಯಗಳ ವಿವರಣೆ, ಸರ್ಕಾರಿ ಆದೇಶಗಳು ಏನದಾವಲ್ಲ ಇದರ ಬಗ್ಗೆ ಜನರಿಗೆ ಸೂಚನೆಯನ್ನು ನೀಡೋಕೆ ಇವು ಈಸಿ ಆಗ್ತೈತ್ರಿ. ಇದರಿಂದ ಪ್ರಶಾಸನ ಅನ್ನೋದು, ಸರ್ಕಾರ ಅನ್ನೋದು ಏನು ಐತಲ್ರಿ, ಇದರ ಪಾರದರ್ಶಕವಾಗಿ ನಾವು ನೋಡ್ಬೋದ್ರಿ. ಏನೇನು ಕೆಲಸ ಕಾರ್ಯಗಳು ಆಗಕತ್ತಾವು, ಏನೇನೋ ಸರ್ಕಾರಿ ಆದೇಶಗಳು ಅದಾವು, ಏನೇನು ಸರ್ಕಾರದವರು ಹೊಸ ಕ್ರಿಯೆಗಳನ್ನು ಯೋಜನೆಗಳನ್ನು ಹಾಕ್ಕೊಳಕತ್ತಾರ, ಇದನ್ನೆಲ್ಲದರ ಬಗ್ಗೆ ನಾವು ಈಸಿಯಾಗಿ ತಿಳ್ಕೊಬೋದ್ರಿ. आदेश ಏನಂತ ನೋಡ್ರಿ, ಸರ್ तब तो इंटरनेट समाज के लिए एक बहुत बड़ा वरदान साबित हुआ. ನೋಡ್ರಿ ಆದೇಶ ಹಂಗಂದ್ರೆ ಸರ ಇಂಟರ್ನೆಟ್ ಅನ್ನೋದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ವರದಾನ ಅಲ್ರಿ ಅಂಥೇಳಿ ಅಂತಂದ್ರಿ. ಅವಾಗ ಶಿಕ್ಷಕರು, इंटरनेट सचमुच एक वरदान है. इसने जीवन के हर क्षेत्र में अपना कमाल दिखाया है.
जैसे चिकित्सा, कृषि, अंतरिक्ष ज्ञान, विज्ञान, शिक्षा आदि। यहाँ तक कि देश के रक्षा दलों की कार्यवाही में इंटरनेट का बहुत बड़ा योगदान है. ಶಿಕ್ಷಕರಿಗೆ ಅನ್ನೋಕ್ಕನ ಆದೇಶ ಏನಂತೇಳಿ, ಇಂಟರ್ನೆಟ್ ಅನ್ನೋದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ವರದಾನ ಅಲ್ರಿ ಸರ ಅಂಥೇಳಿ. ಆವಾಗ ಶಿಕ್ಷಕರು ಹೌದು, ಇಂಟರ್ನೆಟ್ ಅನ್ನೋದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ವರದಾನ. ಯಾಕಂದ್ರೆ ಇದು ನಮ್ಮ ಜೀವನದ ಎಲ್ಲ ಕ್ಷೇತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಒಳ್ಳೆಯ ಛಾಪನ್ನು ಬೀರೈತಿ. ಅದು ಹೇಗೆಪ್ಪ ಅಂದರೆ, ಚಿಕಿತ್ಸೆ ಇರ್ಬೋದು, ಕೃಷಿ ಇರಬಹುದು, ಅಂತರಿಕ್ಷ ಜ್ಞಾನದ ಬಗ್ಗೆ ಇರಬಹುದು, ವಿಜ್ಞಾನದ ಬಗ್ಗೆ ಇರಬಹುದು. ಅಷ್ಟೇ ಅಲ್ಲದೆ ಶಿಕ್ಷಣದಲ್ಲಿ ಇದು ತನ್ನದೇ ಆಗಿರ್ತಕ್ಕಂತಹ ಒಂದು ದೊಡ್ಡ ಮಹತ್ವದ ಪರಿಣಾಮವನ್ನು, ಪ್ರಭಾವವನ್ನು ಈ ಎಲ್ಲ ಕ್ಷೇತ್ರದಲ್ಲಿ ಬೀರೈತಿ ಇಂಟರ್ನೆಟ್ ಅನ್ನೋದು ಅಂತೇಳಿ ಅಂತಾರೆ ಶಿಕ್ಷಕರು. ಅಷ್ಟೇ ಅಲ್ಲದೆ ದೇಶದ ರಕ್ಷಣೆಗಾಗಿರ್ತಕ್ಕಂತಹ ರಕ್ಷಣಾ ದಳಗಳ ಏನಾದರೂ ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್, ರಕ್ಷಣಾ ದಳಗಳ ಬಗ್ಗೆ ಏನಾದರೂ ಮಾಹಿತಿಯಾಗಿರ್ಬೋದು, ಅವ್ರ ಬಗ್ಗೆ ಏನಾದರೂ ತಿಳ್ಕೊಬೇಕಾಗಿತ್ತಂದ್ರೆ ಇದು ಎಲ್ಲದನ್ನು ನಾವು ಏನು ಮಾಡ್ಬೋದು ರೀ, ಇಂಟರ್ನೆಟ್ ಮೂಲಕ ತಿಳ್ಕೊಬಹುದು. ಇದು ಒಂದು ದೊಡ್ಡ ವರದಾನ ಇಂಟರ್ನೆಟ್ ಅನ್ನೋದು ನಮ್ಮ ಸಮಾಜಕ್ಕೆ ಅಂಥೇಳಿ ಅಂತಾರೆ ಶಿಕ್ಷಕರು. ಅವಾಗ ಪೂಜಾ, ಸರ್ ಕ್ಯಾ ಇಂಟರ್ನೆಟ್ ಕಾ ಕೋಯಿ ದುಷ್ಪರಿಣಾಮ ಭೀ ಹೈ? ನೋಡ್ರಿ ಪೂಜಾ ಅನ್ನಕತ್ತಾಳ, ಸರ್ ಹಂಗಂದ್ರೆ ಇಂಟರ್ನೆಟ್ ಇದರ ಏನಾದರೂ ದುಷ್ಪರಿಣಾಮಗಳು ಕೂಡ ಅದಾವ ಅಂತ ಕೇಳ್ತಾಳೆ. ಆವಾಗ ಶಿಕ್ಷಕರು हाँ हाँ है, इंटरनेट एक और वरदान है तो दूसरी ओर वहाँ अभिशाप भी है. ನೋಡ್ರಿ, ಇಂಟರ್ನೆಟ್ ಅನ್ನೋದು ನಮ್ಮ ಸಮಾಜಕ್ಕೆ ವರದಾನ, ಜೊತೆಗೆ ಇದು ಒಂದು ಕಡೆ ನೋಡಕತ್ರ ಅಭಿಶಾಪನೂ ಕೂಡ ಹೌದು. ಇಂಟರ್ನೆಟ್ ಮೂಲಕ ಕೆಲವೊಂದಿಷ್ಟು ದುಷ್ಪರಿಣಾಮಗಳು ಕೂಡ ಆಗ್ತಾವು ನಮ್ಮ ಸಮಾಜದ ಮೇಲೆ ಅಂಥೇಳಿ ಇಲ್ಲಿ ಶಿಕ್ಷಕರು ಅನ್ನಕತ್ತಾರೆ. इंटरनेट की वजह से पायरेसी, बैंकिंग फ्रॉड, हैकिंग आदि बढ़ रही है. ನೋಡ್ರಿ, ಇಂಟರ್ನೆಟ್ಟು ಇದು ಒಂದು ರೀತಿ ಏನ್ರಿ ವರದಾನ, ಜೊತೆಗೆ ಅಭಿಶಾಪನೂ ಕೂಡ ಹೌದು. ಯಾಕಂದರೆ ಈ ಇಂಟರ್ನೆಟ್ ಮೂಲಕ ಏನು ಮಾಡಾಕ್ತಾರೆ, ಬ್ಯಾಂಕಿಂಗ್ನಲ್ಲಿ ಫ್ರಾಡ್ ಮಾಡೋದಾಗಿರ್ಬೋದು, ಹೈಕಿಂಗ್ ಮಾಡೋದಾಗಿರ್ಬಹುದು, ಇವೆಲ್ಲ ಈಗ ನಡೆಯಕತ್ತಾವ್ರಿ. ಏನಪ್ಪ ಇವಂದ್ರೆ ನೋಡ್ರಿ, ಸೂಚನಾ ಖಬರೋಂಕಿ ಚೋರಿ, ಏನಾದರೂ ಒಂದು ಭಾಳ ಇಂಪಾರ್ಟೆಂಟ್ ಏನಿರ್ತಾವ್ರಿ, ಸೂಚನೆಗಳು ಅನ್ನೋದು ಇರ್ತಾವೆ. ಇಂಪಾರ್ಟೆಂಟ್ ಏನಾದರೂ ಸಮಾಚಾರ, ಸುದ್ದಿಗಳು ಅನ್ನೋದು ಇರ್ತಾವೆ. ಅವು ಏನಾಗ್ತಾವಪ್ಪ ಒಂದೊಂದು ಸತಿ ಜಲ್ದಿನೇ ಲೀಕ್ ಆಗಿಬಿಡ್ತಾವ್ರಿ, ಗುರ್ತಾಗ್ಬಿಡ್ತೈತಿ ಜನರಿಗೆ. ಹೀಗಾಗಿ ಕೆಲವೊಂದು ಸಾರಿ ಏನಾಗುತ್ತಿದ್ದು, ಇಂಟರ್ನೆಟ್ ಅನ್ನೋದು ಸಮಾಜದ ಮೇಲೆ ತನ್ನ ಕೆಟ್ಟ ಪರಿಣಾಮವನ್ನು ಕೂಡ ಬೀರ್ತೈತಿ. मुक्त वेबसाइट, चैटिंग आदि से युवा पीढ़ी ही नहीं, बच्चे भी इंटरनेट के कबंध बाहों के पाश में फंसे हुए हैं. ಕಬಂದ್ ಬಾಹುಂ ಕೆ ಪಾಶ್ ಮೇ ಫಸೆ ಹುವೆ ಹೇ. ನೋಡ್ರಿ, ಇಲ್ಲಿ ಏನಂತ ಹಾಕತ್ತಾರೆ, ಇಲ್ಲಿ ಈ ಮುಕ್ತ ಅಂದರೆ ಫ್ರೀ ವೆಬ್ಸೈಟ್ ಒಳಗೆ ಚಾಟಿಂಗ್ ಮಾಡೋದಾಗಿರಬಹುದು, ಇದು ಏನಾಗಕತ್ತೈತಿ, ಯುವ ಪೀಳಿಗೆಗಳ ಮೇಲೆ ಅಷ್ಟೇ ಅಲ್ಲದೆ ಮಕ್ಕಳ ಮೇಲೂ ಕೂಡ ಇದು ಬಹಳ ಪರಿಣಾಮವನ್ನು ಬೀರಾಕತ್ತೈತಿ. ಇದು ಒಂದು ನಮೂನಿ ಕಬಂದ್ ಬಾಹೆ ಅಂದರೆ ಕಬಂದ್ ನಾಮಕ್ ಇದು ಒಂದು ರಾಕ್ಷಸ ಇದ್ನಂತ್ರೆ. ಇದರ ಭುಜಗಳು ಭಾಳ ದೊಡ್ಡವಿದ್ವು ಅಂತ, ಅಂದರೆ ಎಲ್ಲಾದರೂ ಈ ರಾಕ್ಷಸನ ಕೈಗಳು ತಲುಪ್ತಿದ್ವು ಅಂತ. ಆ ರೀತಿ ಇಲ್ಲಿ ಕಬಂದ ಬಾಹೆ ಅಂತ ಸೂಚಿಸಾಕ್ತಾರೆ. ಆ ರಾಕ್ಷಸನ ಕೈಗಳಿಗೆ ಈ ಇಂಟರ್ನೆಟ್ ಜಾಲದ ವ್ಯಾಪ್ತಿಯನ್ನು ಇಲ್ಲಿ ಹೋಲಿಸ್ಯಾರ್ರಿ. ಅಂದರೆ ಎಲ್ಲಿಂದಾದರೂ ಏನಾದರೂ ಸೂಚನೆ, ಸುದ್ದಿ, ಸಮಾಚಾರ ಬೇಕಾದಿರ್ಬೋದು ರೀ, ಅದು ಏನು ಮಾಡೋದು, ನಾವು ಇಮಿಡಿಯೇಟ್ಲಿ ಕ್ಯಾಚ್ ಮಾಡ್ಕೋಬೋದು. ಹೀಗಾಗಿ ಇದು ಇಂಟರ್ನೆಟ್ ಅನ್ನೋದು ಏನಾಗೈತಿ, ಕೆಲವೊಂದು ಸಾರಿ ದುಷ್ಪರಿಣಾಮವಾಗಿಯೂ ಇಲ್ಲಿ ಎಲ್ಲ ಮಕ್ಕಳ ಮೇಲೆ, ಯುವ ಪೀಳಿಗೆಯ ಮೇಲೆ ತನ್ನದೇ ಆಗಿರತಕ್ಕಂತಹ ಕೆಟ್ಟ ಪರಿಣಾಮವನ್ನು ಕೂಡ ಬೀರೈತಿ ಅಂಥೇಳಿ ಅಂತಾರೆ ಗುರುಗಳು. इससे वक्त का दुरुपयोग होता है और बच्चे अनुपयुक्त और अनावश्यक जानकारी हासिल कर रहे हैं. ನೋಡ್ರಿ, ಮಕ್ಕಳು ನೆಟ್ನಲ್ಲಿ ಅದಾರಪ್ಪ ಅಂದರೆ ಅವರು ಏನು ನೋಡಕತ್ತಾರ ಏನಿಲ್ಲ ಅನ್ನೋದು ಗೊತ್ತಾಗಲ್ಲ ಒಂದೊಂದು ಸರಿ. ಯಾಕಂದರೆ ಇದರೊಳಗೆ
ಯಾವ ವಿಷಯ ಬೇಕಾದರೂ ಇದ್ರೊಳಗೆ ಬರ್ಬೋದು ರೀ. ಅದು ಕೆಟ್ಟ ವಿಷಯ ಆಗಿರ್ಬೋದು, ಒಳ್ಳೆಯ ವಿಷಯ ಆಗಿರ್ಬೋದು. ಆದರೆ ಮಕ್ಕಳು ಏನು ಮಾಡ್ತಾರೆ, ಈ ಇದು ನೆಟ್ ಒಳಗೇ ತಮ್ಮ ಸಮಯವನ್ನು ದುರುಪಯೋಗ ಮಾಡ್ಕೊತಾರೆ. ಅಷ್ಟಲ್ದೇ ಏನೇನಾದ್ರು ಅನಾವಶ್ಯಕವಾಗಿ ಅದು ನಮಗೇನು ಸಂಬಂಧ ಇರಂಗಿಲ್ಲ ರೀ ಅಂಥದ್ದನ್ನೆಲ್ಲ ಸುಮ್ಮನೆ ನೋಡೋದು ಮಾಡೋದು, ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಕತ್ತಾರ ಅಂಥೇಳಿ ಅಂತಾರೆ ಗುರುಗಳು. इसलिए आप लोगों को इंटरनेट से सचेत रहना चाहिए. ಹೀಗಾಗಿ ನಾವೇನು ಮಾಡಬೇಕು, ಇಂಟರ್ನೆಟ್ಟಿಂದ ನಾವು ಯಾವಾಗಲೂ ಜಾಗೃತರಾಗಿರಬೇಕು, ನಾವು ಸಾವಧಾನರಾಗಿರಬೇಕು. ಯಾಕಂದರೆ ಇದು ಭಾಳ ಕೆಟ್ಟ ಪರಿಣಾಮ ಕೂಡ ಬೀರ್ತೈತೆ ರೀ ಜೀವನದ ಮೇಲೆ. ನಾವು ಏನಾದರೂ ಮಾಡೋಕ್ಕೋಗಿ ಏನಾದರೂ ಅಪ್ಪಿತಪ್ಪಿ ಏನು ತಪ್ಪಾತಂದ್ರೆ ಅದು ಏನಾಗುತ್ತೆ, ಕ್ಷಣಾರ್ಥದಲ್ಲಿ ಎಲ್ಲ ಕಡೆ ಲೀಕ್ ಆಗಿಬಿಡುತ್ತೆ ರೀ. ಒಂದು ಜೊತೆಗೆ ಏನಾದರೂ ನಾವು ಮಾಡೋಕ್ಕೋಗಿ ಏನಾರ ಆಗ್ತಿರ್ತಾವೆ ಕೆಲಸ ಮಾಡ್ಬೋದು. ಹೀಗಾಗಿ ನಾವು ಏನಾದರೂ ನೆಟ್ನಲ್ಲಿ ಮಾಡೋಕತ್ತೀವಿ, ವರ್ಕು ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕತ್ತೀವಿ, ಏನೂ ಇರಲಿ, ನಾವು ನೆಟ್ಟನ್ನು ಯೂಸ್ ಮಾಡೋಕತ್ತೀವಿ ಅಂದಮೇಲೆ ನಾವು ಭಾಳ ಜಾಗರೂಕರಾಗಿ ಅದನ್ನು ಯೂಸ್ ಮಾಡಬೇಕು. ನಮಗೇನು ಅವಶ್ಯಕತೆ ಐತಲ್ಪ ಅದಷ್ಟೇ ನಾವು ಅದರಿಂದ ಮಾಹಿತಿಯನ್ನು ಪಡ್ಕೋಬೇಕು. ಅದು ಬಿಟ್ಟು ಏನೇನಾದರೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ರೀ. रोहन सर, आपने हमें इंटरनेट क्रांति के बारे में बहुत सारी जानकारी दी, इसके लिए सबकी तरफ से बहुत ಧನ್ಯವಾದ. ಅವಾಗ ರೋಹನ್ ಏನಂತ ಹೇಳ್ತಾನೆ, ಯಾಕಂದರೆ ರೋಹನ್ ಮೊದಲು ಕೇಳ್ದವ ಇಂಟರ್ನೆಟ್ ಬಗ್ಗೆ. ಹೀಗಾಗಿ ರೋಹನ್ ಇಲ್ಲಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾನೆ ರೀ ಶಿಕ್ಷಕರಿಗೆ. शिक्षक, एक बात याद रखना कि इस क्षेत्र की क्रांति निरंतर चलती रहेगी. ಅವಾಗ ಶಿಕ್ಷಕರು ಅಂತಾರೆ, ಒಂದು ಮಾತನ್ನು ನೆನಪಿಟ್ಕೋರಿ, ಈ ಇಂಟರ್ನೆಟ್ ಅನ್ನುವಂಥದ್ದೇನಿದೆಯಲ್ಲ ಇದರೊಳಗೆ ಈ ಕ್ರಾಂತಿ ಅನ್ನೋದು ನಿರಂತರವಾಗಿ ನಡೀತಾನೆ ಇರುವಂಥದ್ದು ಅಂಥೇಳಿ ಅಂತಾರೆ. ನೋಡಿರಿ, ಈ ರೀತಿ ಏನಾಗುತ್ತಾ, ಇಂಟರ್ನೆಟ್ ಬಗ್ಗೆ ತರಗತಿ ಒಳಗೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರ ಮಧ್ಯೆ ಚರ್ಚೆ ಅನ್ನೋದು ನಡೀತೈತಿ. ಹಾಗಂದರೆ ಈ ಪಾಠದ ಮೂಲಕ ನಾವೇನು ತಗೊಂಡು ಹೇಳ್ರಿ ನೋಡೋಣ. ಈ ಪಾಠದ ಮೂಲಕ ನಾವು ಇಂಟರ್ನೆಟ್ ಅನ್ನೋದೇನಿದೆಯಲ್ಲ ಇದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ವರದಾನ, ಜೊತೆಗೆ ಅಭಿಶಾಪವೂ ಕೂಡ ಹೌದು ಅಲ್ವಾ बच्चों. इंटरनेट जो है ये हमारे समाज के लिए बहुत बड़ा वरदान है, साथ ही साथ अभिशाप भी है ना बच्चों. आशा करती हूँ कि आप सभी को यहाँ पाठ समझ आया होगा. धन्यवाद.